ಬಟ್ ಕ್ಲಾರಿಟಿ ಕೊಟ್ಬಿಟ್ರೆ ಈ ಸಮಸ್ಯೆ ಇಲ್ಲಿಗೆ ನಿಂತು ಬಿಡಲ್ಲ ಅನ್ನೋದು ಒಂದು ಸರ್. ಬೇರೆ ರೀತಿಯಾದಂತಹ ಡೆವಲಪ್ಮೆಂಟ್ಗಳನ್ನ ನಾವು ನೋಡ್ಬೋದು ಅಂತ ಅನ್ಸುತ್ತೆ ಕಾಂಗ್ರೆಸ್ನಲ್ಲಿ. ಅಲ್ಲ, ಒಂದು ಸ್ಟ್ಯಾಂಡ್ ತಗೊಳ್ಳದಿದ್ರೆ ನೀವು ಸಿ ಹೌ ಲಾಂಗ್ ಆರ್ ಯು ಗೋಯಿಂಗ್ ಟು ವೇಟ್? ಹೌ ಲಾಂಗ್ ಆರ್ ಯು ಗೋಯಿಂಗ್ ಟು ವೇಟ್? ಇದು ಈಗ ಬೀದಿ ಜಗಳ ಏನೋ ಬೆಳಗಿಂದ ರಾತ್ರಿವರೆಗೂ ನಡೀತಾನೆ ಇರುತ್ತಲ್ಲ, ಎವ್ರಿ ಡೇ. ಹೌದು. ಸೊ ಅದಕ್ಕೊಂದು ಫೈನಾಲಿಟಿ ಬೇಕಲ್ಲ. ನಿಜ ನಿಜ. ರಾಘವೇಂದ್ರ ಸರ್, ನೀವೇನು ಹೇಳ್ತೀರಿ? ಫೈನ್ ಸರ್, ನೋಡಿ, ಈಗ ಏನಿಲ್ಲ, ಇವರ ಹೈಕಮಾಂಡ್ ಆ್ಯಕ್ಟಿವ್ ಆಗಿ ಅವ್ರಿಗೆ ತೀರ್ಮಾನ ಕೊಡಲಿ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಬಿ ಜೆ ಪಿಗೂ ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟಕ್ಕೂ ನಮ್ಗೆ ಸಂಬಂಧ ಇಲ್ಲ. ನಮ್ಗೇನು ಬೇಕಾಗಿದೆ? ಒಳ್ಳೆಯ ಆಡಳಿತ ಬೇಕು. ಇವತ್ತಿನ ದಿವಸ ಹೆಣ್ಮಕ್ಳಿಗೆ ಸೇಫ್ಟಿ ಬೇಕು, ಸಾರ್ವಜನಿಕರಿಗೆ ಸೇಫ್ಟಿ ಬೇಕು, ಒಳ್ಳೆಯ ರೋಡ್ ಬೇಕು. ಇದ್ದು ಬದ್ದಂಥ ಹಣವೆಲ್ಲ ನೀವು ತೊಗೊಂಡೋಗಿ ಗ್ಯಾರಂಟಿ 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 ಅಂತ ಸುರಿದ್ಬಿಟ್ಟು ಅಲ್ಲೂ ಗ್ಯಾರಂಟಿನೂ ಪೂರ್ತಿ ಆಗಲಿಲ್ಲ. ಇತ್ತ ಕಡೆ ಇನ್ಫ್ರಾಸ್ಟ್ರಕ್ಚರ್ಗಳು ಯಾವುದೂ ಇಂಪ್ರೂವ್ ಆಗಲಿಲ್ಲ. ಅಲ್ಲ, ಬಟ್ ಹಂಗೆ ಹೇಳ್ಕೊಂಡೆ 2.5 ವರ್ಷ ಆಗೋಯ್ತಲ್ಲ. ಅದೇ ಹೇಳ್ತಾ ಇರೋದು. ಅಂದ್ರೆ ಸಾಲದಲ್ಲಿ ನಂಬರ್ 1 CM ಇರ್ತಕ್ಕಂಥವ್ರು ಸಿದ್ದರಾಮಯ್ಯನವರೀಗ. ಈ ಹಿಂದಿನ ಎಲ್ಲಾ CMಗಳು ಮಾಡಿರ್ತಕ್ಕಂಥ ಸಾಲವನ್ನು ನಾವು ಕಂಪೇರ್ ಮಾಡಿದ್ರೆ ನಂಬರ್ 1 ಸಾಲ ಮಾಡಿರ್ತಕ್ಕಂಥವ್ರು ಇವತ್ತು ಟಾಪ್ ಅಲ್ಲಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರು. ಈ ರೀತಿ ಸಾಲ ಮಾಡಿದ್ದೀರಾ. ಬೇರೆ ಬೇರೆ ಇಲಾಖೆಗಳ ಅನುದಾನವನ್ನೆಲ್ಲನೂ ದುರ್ಬಳಕೆ ಮಾಡ್ಕೊಂಡಿದ್ದೀರಾ. SC ST TPS ಅನುದಾನವನ್ನು ಕೂಡ ನೀವು ಪೂರ್ತಿ ಸರಿಯಾಗಿ ಬಳಕೆ ಮಾಡ್ಕೊಳ್ಳಿಲ್ಲ. ಎಲ್ಲವನ್ನು ತೊಗೊಂಡೋಗಿ ಗ್ಯಾರಂಟಿಗೆ ಹಾಕಿದ್ದೀರಾ. ಇವ್ರಿಗೂ ತಲುಪಲಿಲ್ಲ. ಇಲ್ಲಿ SC ST ಅವ್ರಿಗೆ ಯಾರು ಹಿಂದುಳಿದವ್ರಿಗಿದ್ದಾರೆ, ದಲಿತ ವರ್ಗದವರಿದ್ದಾರೆ, ಅವ್ರಿಗೂ ತಲುಪಿಸ್ಲಿಲ್ಲ. ಇತ್ಲ ಕಡೆ ಪೂರ್ತಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಲ್ಲ. ಇತ್ಲ ಕಡೆ ಗ್ಯಾರಂಟಿನೂ ಪೂರ್ತಿ ಕೊಡಲಿಲ್ಲ. ಎಲ್ಲವೂ ಅರ್ಧಂಬರ್ಧ. ಒಳ್ಳೆ ಬೆಕ್ಕು ಹೋಗಿ ಏನೇನೋ ಮೂಸ್ ನೋಡಿ ಬರುತ್ತಲ್ಲ, ಹಂಗಾಗೋಯ್ತಿದ್ ಕತೆ. ಆ ಥರ ಮಾಡ್ಕೊಂಡು ಕೂತಿದ್ದೀರಾ. ಇತ್ತ ಕಡೆ ರೈತರಿಗೆ ಏನಾದರೂ ಕೊಟ್ಟಿದ್ದೀರಾ? ರೈತರಿಗೂ ಪೂರ್ತಿ ಮೂಗಿಗೆ ತುಪ್ಪ ಬೆಳೆದು ಕೊಟ್ಟಿದ್ದೀರಾ. ಕಬ್ಬಿನ ಬೆಳೆ ಬೆಳೆದವರಿಗೆ ಹೇಳಿದರೆ ಅದು ಆ್ಯಸ್ ಇಟ್ ಪುಟ್ ಇನ್ ಟು ಆ್ಯಕ್ಷನ್. ಮೊದಲನೇದಾಗಿ ಮೆಕ್ಕೆಜೋಳ ಬೆಳೆದಂಥವ್ರಿಗೆ ಏನು ಕೊಟ್ಟಿದ್ದೀರಾ ನೀವು? ಹುರುಳಿ ಬೆಳೆದಂಥವ್ರಿಗೆ ಏನು ಕೊಟ್ಟಿದ್ದೀರಾ ನೀವು? ನೀವು MSP ಡಿಕ್ಲೇರ್ ಮಾಡಿ ಇದು ಮಾಡಿದ್ಮೇಲೆ ಅವರಿಗೆ ಅವರು ಅದನ್ನು ಪರ್ಚೇಸ್ ಮಾಡೋ ಕೇಂದ್ರಗಳನ್ನು ತೆಗಿಬೇಕಲ್ವೇ? ಪರ್ಚೇಸ್ ಮಾಡೋ ಕೇಂದ್ರಗಳನ್ನು ತೆಗಿಬೇಕು. ಅದನ್ನೇ ತೆಗೆದಿಲ್ಲ. ಅದು ತೆಗೆದಿರೋ ಕೆಲವು ಕಡೆ ಏನು ಮಾಡಿದ್ದೀರಾ? ಬರೀ 400 ಟನ್ ಮ್ಯಾಕ್ಸಿಮಮ್ ಇಟ್ಟಿದ್ದೀರಾ. ಒಬ್ಬೊಬ್ಬ ರೈತ 100 ಟನ್ ಹಲಸಂದಿಯನ್ನು ಬೆಳೀತಾನೆ, ಹುರುಳಿಯನ್ನು ಬೆಳೀತಾನೆ. ಆ ಕಡೆ ಎಲ್ಲ ಉತ್ತರ ಕರ್ನಾಟಕದ ಕಡೆಯಲ್ಲಿ ಅವ್ರುಗಳೆಲ್ಲ ಎಲ್ಲೋ ಹೋಗ್ಬೇಕು, ಏನು ಮಾಡಬೇಕು? ಅದರಲ್ಲಿ ಬೇರೆ ಗ್ರೇಡೇಷನ್ ಮಾಡ್ತಕ್ಕಂಥದ್ದು. ಆ ಗ್ರೇಡೇಷನ್ ಮಾಡ್ತಕ್ಕಂಥದ್ರಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದು. ಗ್ರೇಡೇಷನ್ ಒಳ್ಳೆ ಗ್ರೇಡ್ ಇದ್ರೆ MSP ಫುಲ್ ಕೊಡ್ತಾರೆ. B ಗ್ರೇಡ್ ಇದ್ರೆ ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಕಟ್ ಮಾಡ್ತಾರೆ. C ಗ್ರೇಡ್ ಇದ್ರೆ ಕಟ್ ಮಾಡ್ತಾರೆ. ಆ A ಗ್ರೇಡ್ ಅನ್ನೋದನ್ನ ಯಾವುದಕ್ಕೂ ಕೊಡೋದೇ ಇಲ್ಲ. ಯಾಕೆ? ಜಾಸ್ತಿ ದುಡ್ಡು ಕೊಡ್ಬೇಕಾಗತ್ತೆ ಅಂತ. ಅಲ್ಲಿ ದುಡ್ಡು ಖರ್ಚಾಗುತ್ತೆ. ಇಷ್ಟೆಲ್ಲ ಸಮಸ್ಯೆ ಇರೋದು ಅದನ್ನು ಸಾಲ್ವ್ ಮಾಡೋದು ಬಿಟ್ಟು ಇವರು ಕ್ರಾಂತಿ ಅಂತ ಕೂತ್ಕೊಂಡಿದ್ದಾರೆ ಅನ್ನೋದು ಒಂದು ನಿಮ್ಮ ಪಾಯಿಂಟು. ಇದರ ಜೊತೆಗೆ ಏನೋ ಇದರ ಹೊರತಾಗಿ ಇನ್ನೊಂದು ವಿಚಾರ ಕೇಳಿ ಬಂತು. BJP ಅವರೇನೋ DK ಶಿವಕುಮಾರ್ ಅವ್ರಿಗೇನೋ ಆಫರ್ ಕೊಟ್ಟಿದ್ದಾರಂತೆ. ಅವ್ರಿಗೊಂದು ಆಪ್ಷನ್ ಇದೆ, ಅಕಸ್ಮಾತ್ ಕಾಂಗ್ರೆಸ್ನಲ್ಲಿ ಎಲ್ಲವೂ ಅಂದ್ಕೊಂಡಂತ ಆಗಲಿಲ್ಲ ಅಂತಂದ್ರೆ ಅವರು BJPಗೆ ಬರ್ಬೋದು, ನಮಗೇನಿಲ್ಲ ವೆಲ್ಕಮ್ ಅಂತ ಏನೋ ಕರೀತಾ ಇದ್ರು. ಓಪನ್ ನೋಡಿ ಸರ್, ನಮಗೂ ಅವ್ರಿಗೂ ದೂರ. ವಿ ಮೇಂಟೈನ್ ಡಿಸ್ಟೆನ್ಸ್. ಅವ್ರು ಬರ್ತೀವಿ ಅಂದ್ರೆ ಸೇರಿಸ್ಕೊಳ್ಳಲ್ಲ ಅಂತ. ಬರ್ತೀವಿ ಅಂತಂದ್ರೆ ಅವತ್ತಿನ ದಿವಸ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪಕ್ಷ ಇರ್ತಕ್ಕಂಥದ್ದು, ಅಲ್ಲಿನ ನಾಯಕರು, ರಾಜ್ಯದ ನಾಯಕರು ಎಲ್ಲರೂ ತೀರ್ಮಾನ ಮಾಡ್ತಾರೆ. ಇವತ್ತಿನ ದಿವಸ ನಾವು ಇಲ್ಲಿ ಕೂತ್ಕೊಂಡು ಹೇಳಲಿಕ್ಕೆ ಆಗಲ್ಲ ಅದನ್ನ. ಡೋರ್ ಓಪನ್ ಇದೆ ಸರ್. ಇಲ್ಲ, ನಾವು ಡೋರ್ ಓಪನ್ ಇದೆ ಅಂತಾನು ಹೇಳಲ್ಲ, ಕ್ಲೋಸ್ ಆಗಿದೆ ಅಂತಾನು ಹೇಳಲ್ಲ. ಎವ್ರಿಥಿಂಗ್ ದ ಟೈಮ್ ಡಿಪೆಂಡ್ಸ್ ಅಪಾನ್ ದ ಟೈಮ್. ಬಿಜೆಪಿಲೂ ಸೇಮ್ ಸಿಚುವೇಶನ್ ಸರ್. ಬಿಜೆಪಿಲೂ ಸೇಮ್ ಸಿಚುವೇಶನ್. ಹೆಂಗೆ ಅಂದ್ರೆ ಕಾಂಗ್ರೆಸ್ ಅವ್ರು ಹೇಳ್ತಾರ ಸರ್, ಏನೇ ಆದ್ರೂ ಹೈಕಮಾಂಡ್ ಗೆ ಬಿಟ್ಟ ವಿಚಾರ ಅಂತ. ಬಿಜೆಪಿ ಅವ್ರದ್ದು ಸೇಮ್ ಆನ್ಸರ್. ಹೌದು, ನಾವು ಹೈಕಮಾಂಡ್ ಬಿಟ್ಟಂತ ವಿಚಾರಗಳಿವೆಲ್ಲ. ಇಲ್ಲಿ ನಾವು ಲೋಕಲ್ ನಮ್ಮದು ಇಲ್ಲ ನಮ್ಮದು ನೋಡಿ, ಇವತ್ತಿನ ದಿವಸ ಹಲವಾರು ರಾಜ್ಯಗಳಲ್ಲಿ ನಾವು ಪಕ್ಷದ ವಕ್ತಾರರಾಗಿ ಹೇಳ್ತಾ, ಈಗ ನೀವು ಬಹಳ ಸೀರಿಯಸ್ ಆಗಿ, ಇಟ್ಸ್ ಎ ವೆರಿ ಸೀರಿಯಸ್ ಇಶ್ಯೂ. ನೀವು ಪಕ್ಷದ ಪರವಾಗಿ ಹೇಳ್ತಾ ಇದ್ದೀರೋ ಅಥವಾ ನಿಮ್ಮ ಸ್ವಂತ ಅಭಿಪ್ರಾಯ? ಯಾಕಂದ್ರೆ ಅದು ಪಕ್ಷದ ವಿಚಾರ ಆದ್ರೆ ಜನಗಳು ಯೋಚನೆ ಮಾಡ್ಬೇಕಾಗುತ್ತೆ. ಪ್ಲೇಯಿಂಗ್ ದಿಸ್ ಗೇಮ್ ಅಂತಂದ್ರೆ ನೀವು ಭ್ರಷ್ಟರ ಜೊತೆಗೆ ಕೈ ಜೋಡಿಸ್ಲಿಕ್ಕೆ ತಯಾರಿದ್ದೀರಿ, ಪಕ್ಷಾಂತರಿಗಳ ಜೊತೆ ಕೈ ಜೋಡಿಸ್ಲಿಕ್ಕೆ ತಯಾರಿದ್ದೀರಿ, ಹಿಂದೆಲ್ಲ ಇದ್ರಲ್ಲಿ ಕೈ ಸುಟ್ಕೊಂಡಿದ್ರು ಇನ್ನೂ ಅದ್ ಜೊತೆಗೆ ಮಾಡ್ಲಿಕ್ಕೆ ತಯಾರಿದ್ದೀರಿ ಅನ್ನೋಂತ ಒಂದು ಅಭಿಪ್ರಾಯ ಜನಗಳಿಗೆ ಬರುತ್ತೆ. ಇದರಿಂದ ದಯವಿಟ್ಟು ನಿಮ್ಮ ಪಕ್ಷದಿಂದ ತಗೊಳ್ಳಿ, ಒಂದು ಇನ್ಫಾರ್ಮೇಶನ್ ತಗೊಳ್ಳಿ, ನಮ್ದು ಇದು ಪಾಲಿಸಿನಾ,
ಈಗ ಶಿವಕುಮಾರ್ ಬಂದ್ರೆ ನಾವು ಅವ್ರ ಜೊತೆ ಕೈ ಜೋಡಿಸ್ಬೇಕಾ ಬೇಡ ಅಂತ ಹೇಳಿ ಐ ಥಿಂಕ್ ಅದು ಬಹಳ ಸ್ಪಷ್ಟತೆ ಬೇಕು. ಹೌದು, ಎಸ್ಪೆಷಲಿ ಇನ್ ದಿಸ್ ಟೈಮ್, ಈಗ ಇದನ್ನ ಏನ್ ನಡೀತಾ ಇದೆ ನಿಜ. ಅದರಲ್ಲಿ ನಿಮ್ಮ ಪಕ್ಷದಲ್ಲಿ ಸ್ಪಷ್ಟತೆ ಇರಬೇಕು. ನನಗನ್ಸುತ್ತೆ ಆಸ್ ಎ ಸಿಟಿಸನ್ ಆಫ್ ದಿಸ್ ಸ್ಟೇಟ್, ಹಿಂದೆಲ್ಲ ನೀವು ಮಾಡಿ ಕೈ ಸುಟ್ಕೊಂಡಿದ್ದೀರಿ, ಅದರಿಂದ ಎಷ್ಟೊಂದು ಅವಾಂತರ ಆಯ್ತು ಅನ್ನೋದನ್ನ ನೋಡಿದ್ದೀವಿ. ಪಕ್ಷಾಂತರಿಗಳು ಬಂದ ಮೇಲೆ ಇನ್ನೆಷ್ಟು ಗಬ್ಬೆದೋಯ್ತು ನಿಮ್ಮ ಸರ್ಕಾರ ನೋಡಿದೀವಿ. ಯಡಿಯೂರಪ್ಪನವರು ಎಷ್ಟು ಕಷ್ಟಪಟ್ಟರು ಅದರಿಂದ ನೋಡಿದೀವಿ. ಅಷ್ಟೆಲ್ಲ ಇತ್ತು. ಇನ್ನೂ ನೀವು ಅವರಿಂದ ಬರೋದಾದ್ರೆ ನಾವು ಕೈ ಜೋಡ್ಸಕ್ ತಯಾರಿದ್ದೀವಿ ಅಂದ್ರೆ ಐ ಥಿಂಕ್ ಇಟ್ ವಿಲ್ ಬಿ ದ ಹೈಟ್ ನಾವು ಆಫ್ ತಯಾರಿದ್ದೀವಿ ಅಂತ ನಾನು ಹೇಳಲೇ ಇಲ್ಲ. ಹೈಕಮಾಂಡ್ ಹೇಳಿದ್ರೆ ಹೈಕಮಾಂಡ್ ಡಿಸಿಷನ್ ತಗೊಳತ್ತೆ ಅಂತ ಹೇಳಿ. ಹೈಕಮಾಂಡ್ ಡಿಸಿಷನ್ ಬಟ್ ತಗೊಳ್ಳೋದು ಹೈಕಮಾಂಡ್ ಡಿಸಿಷನ್ ತಗೋಬೇಕಂದ್ರೆ ನಿಮ್ಮ ಅಭಿಪ್ರಾಯ ಕೇಳ್ತಾರಲ್ಲ ಸರ್ ರಾಜ್ಯದಲ್ಲಿ. ಅದರಿಂದ ಅದು ರಾಜ್ಯಾಧ್ಯಕ್ಷರು, ನಮ್ಮ ಕೋರ್ ಕಮಿಟಿ ಇದೆ, ಪಾರ್ಲಿಮೆಂಟರಿ ಬೋರ್ಡ್ ಇದೆ, ಅವ್ರ ಕೂತ್ಕೊಂಡು ಮೀಟಿಂಗ್ ಮಾಡಿ ಅವರೆಲ್ಲ ಚರ್ಚೆ ಮಾಡಿ 4 ಗೋಡೆಗಳ ಮಧ್ಯೆ ನಡೀತಕ್ಕಂಥ ಒಂದು ಪ್ರಸಂಗ. ಫೈನ್. ಅದು ನಾವು ಪಬ್ಲಿಕ್ ಅಲ್ಲಿ ಹೇಳಿಕ್ ಬರೋದಿಲ್ಲ. ಅವ್ರು ಏನ್ ತೀರ್ಮಾನ ಮಾಡ್ತಾರೆ, ಹೇಗೆ ತೀರ್ಮಾನ ನಾವು ಹೇಳಿಕ್ಕಾಗುತ್ತೆ ಈಗ. ಅದೇ ಕಾಂಗ್ರೆಸ್ ಏನ್ ಮಾಡ್ತಿದೆ ಹಂಗೆ ಅಂತ ನೀವೇನ್ ಹೇಳಿದ್ರು? ಇಲ್ಲ ನೋಡಿ, ಕಾಂಗ್ರೆಸ್ ಅವರು ಅವ್ರೇನಾಗಿದ್ದಾರೆ, ವ್ಯಕ್ತಿ ಕೇಂದ್ರಿತ. ಇಲ್ಲಿ ಹಂಗಲ್ಲ, ನಮ್ದು ಸಂಸ್ಥೆ ಕೇಂದ್ರಿತ. ಆರ್ಗನೈಸೇಷನ್ ಇಸ್ ಫಸ್ಟ್, ನೇಷನ್ ಇಸ್ ಫಸ್ಟ್, ಆರ್ಗನೈಸೇಷನ್ ಇಸ್ ನೆಕ್ಸ್ಟ್, ಪರ್ಸನ್ ಇಸ್ ಲಾಸ್ಟ್. ಹಂಗೆ ಇವತ್ತಿನ ದಿವಸ ಆರ್ಗನೈಸೇಷನ್ ಇಲ್ಲಿ ನಮ್ಮ ಪಕ್ಷ ಉಳಿಸ್ತಕ್ಕಂಥದ್ದು, ನಮ್ಮ ಪಕ್ಷವನ್ನು ಉಳಿಸ್ಕೊಳ್ತಕ್ಕಂಥದ್ದು, ಪಕ್ಷಕ್ಕೆ ಕೆಟ್ಟ ಹೆಸರು ಬರದೇ ಇರತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡಿ. ನಿಮ್ಮ ಪಕ್ಷ ಉಳಿಯುತ್ತೆ ಮತ್ತೆ ಪಕ್ಷಕ್ಕೆ ಕೆಟ್ಟ ಹೆಸರು ಬರಲ್ಲ ಅಂತ ಅನ್ಕೊಂಡಿದ್ದೀರಾ ನೀವು ಅವ್ರ ಜೊತೆ ಕೈ ಜೋಡಿಸಿದ್ರೆ? ಅವ್ರ ಜೊತೆ ಕೈ ಜೋಡಿಸಿ ಏನೆಲ್ಲ ಆಯ್ತು ಅನ್ನೋದು ನಿಮಗೆ ಹಿಂದೆಲ್ಲ ಗೊತ್ತಾಗಿದೆ. ಹಾಗಿದ್ದು ಕೂಡ ನೀವು ಏನೋ ಅವ್ರು ಬಂದ್ರೆ ನಾವು ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ ನನಗನ್ಸುತ್ತೆ ಇಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ. ನೀವು ದಯವಿಟ್ಟು ನಿಮ್ಮ ಹೈಕಮಾಂಡ್, ನಿಮ್ಮ ಪಕ್ಷದ ಲೀಡರ್ಸ್ ಇಂದ ಒಂದು ಡೈರೆಕ್ಷನ್ ತಗೊಳ್ಳಿ. ಈ ರೀತಿ ಏನ್ ಮಾಡ್ಬೇಕು? ಯಾಕಂದ್ರೆ ಈಗ ಇಟ್ ಇಸ್ ರೀಚ್ ಅ ಸ್ಟೇಜ್, ಮೇ ಬಿ ಇನ್ 3 months 6 months ಅಲ್ಲಿ ಸ್ಪ್ಲಿಟ್ ಆಗ್ಬೋದು ಕಾಂಗ್ರೆಸ್. ಕಾಂಗ್ರೆಸ್ ಸ್ಪ್ಲಿಟ್ ಆಗಿ ಭ್ರಮೆಯಲ್ಲಿಲ್ಲ ಸರ್. ಉಪಾಧ್ಯಾಯ ಸರ್, ದಯವಿಟ್ಟು ಒಂದ್ ಹೇಳ್ತೀವಿ ನಾವು. ಇಲ್ಲ ಒಂದ್ ನಿಮಿಷ. ನಾವು ಕಾಂಗ್ರೆಸ್ ಸರ್ಕಾರ ಸ್ಪ್ಲಿಟ್ ಆಗ್ಬೇಕು, ಅವ್ರು ಬೇರೆ ಬರಬೇಕು, ನಾವು ತಗೊಂಡು ಸರ್ಕಾರ ಮಾಡ್ಬೇಕು ಅಂತಕ್ಕಂಥ ಯಾವುದೇ ಭ್ರಮೆಯಲ್ಲೂ ನಾವಿಲ್ಲ. ನಮ್ಗೆ ಅದು ಬೇಕಾಗೂ ಇಲ್ಲ. ಹೇಳ್ಬೇಕು ಅಂತಂದ್ರೆ ನಮಗೆ ಅದು ಬೇಕಾಗೂ ಇಲ್ಲ. ಉಪಾಧ್ಯಾಯ ಸರ್ ಹೇಳ್ದಂಗೆ ಹಿಂದೆ ಎಲ್ಲ ನಾವ್ ಏನ್ ಕೈ ಸುಟ್ಕೊಂಡಿದ್ದೀವಿ ಅದು ನಮ್ಗೆ ಗೊತ್ತಿದೆ, ನಮ್ಮ ಅರಿವಿಗಿದೆ ಅದು. ಹಾಗಾಗಿ ನಾವು ಅದನ್ನು ಬಯಸೋದು ಇಲ್ಲ ಸರ್. ಅವ್ರು ಹೊಡಿಬೇಕು ಅಂತಾನೂ ಬಯಸಲ್ಲ, ನಮ್ಮಲ್ಲಿ ಬರಬೇಕು ಅಂತಾನೂ ಬಯಸಲ್ಲ, ನಾವು ಸರ್ಕಾರ ಮಾಡಬೇಕು ಅಂತಾನೂ ಬಯಸಲ್ಲ. ಹಾಗೇನಾದ್ರು ಅವ್ರು ಹೊಡೆದ್ರೆ ವಿ ಆರ್ ರೆಡಿ ಟು ಗೋ ಟು ಎಲೆಕ್ಷನ್ಸ್ ಆಲ್ಸೋ. ಬೇಕಾದ್ರೆ ಅಂತ ಸಂದರ್ಭ ಬಂದ್ರೆ ಹೈಕಮಾಂಡ್ ಹೇಳಿದ್ರೆ ನಾವು ಖಂಡಿತ ವಿ ಆರ್ ರೆಡಿ ಟು ಗೋ ಫಾರ್ ಎಲೆಕ್ಷನ್ಸ್. ಆ ತರ ನೀವು ಸ್ಪಷ್ಟವಾದ ನಿರ್ಧಾರ ತಗೋಬೇಕು. ಇಲ್ಲದೆ ಇದ್ರೆ ಜನಗಳಿಗೆ ಕನ್ಫ್ಯೂಷನ್ ಆಗುತ್ತೆ. ಇವರೆಲ್ಲ ತಯಾರಿದ್ದಾರೆ, ಅಲ್ಲಿ ಕಾಂಗ್ರೆಸ್ ಹೊಡೆಯೋದನ್ನ ಕಾಯ್ತಾ ಇದ್ದಾರೆ, ತಿರ್ಗಾ ಇನ್ನೊಂದು ಬ್ಯಾಕ್ ಡೋರ್ ಇಂದ ಬಂದ್ಬಿಡೋಣ ಅಧಿಕಾರಕ್ಕೆ ಅನ್ನೋ ಒಂದು ಮನಸ್ಥಿತಿ ಬಿಜೆಪಿ ಇಲ್ಲ ಸರ್. ಆ ಮನಸ್ಥಿತಿಯಲ್ಲಿ ಇಲ್ಲ ಸರ್. ನಾವು ವಿ ಆರ್ ಅವೇ ಫ್ರಮ್ ದಟ್. ನೋಡೋಣ ಸರ್ ಏನಾಗುತ್ತೆ ನವೆಂಬರ್ ಕ್ರಾಂತಿ ವಿಚಾರ. ಧನ್ಯವಾದಗಳು ಸರ್. ನಾಳೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇನೋ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾರಂತೆ. ನೋಡೋಣ ಏನಾಗುತ್ತೆ ಅಂತ ಸರ್. ಥ್ಯಾಂಕ್ ಯು ರಾಮಕೃಷ್ಣ ಉಪಾಧ್ಯಾಯ ಸರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಇದಾಗಿತ್ತು ಈ ಹೊತ್ತಿನ ಪವರ್ ಫೋಕಸ್ನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.